ನಮಸ್ಕಾರ, ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಬೇಸಿಕ್ ಆಗಿರ್ತಕ್ಕಂತಹ ಪ್ರಪಂಚದ ಭೂಗೋಳಶಾಸ್ತ್ರವನ್ನು ನೋಡಿದ್ವಿ. ಪ್ರಪಂಚದಲ್ಲಿರ್ತಕ್ಕಂತಹ 5 ಸಾಗರಗಳು ಮತ್ತು 7 ಖಂಡಗಳ ಪರಿಚಯವನ್ನು ಮಾಡ್ಕೊಂಡ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಏಷ್ಯಾ ಖಂಡದ ಸಂಪೂರ್ಣ ವಿವರಣೆಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಭೂಮಿಯ ಒಟ್ಟಾರೆ ವಿಸ್ತೀರ್ಣವನ್ನು ನೋಡ್ತಾ ಹೋಗೋಣ. ಭೂಮಿಯ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್. ಭೂಮಿಯು 361 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಜಲಭಾಗದಿಂದ ಆವೃತವಾಗಿದೆ. ಇನ್ನುಳಿದಿರ್ತಕ್ಕಂತಹ 149 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಭೂಭಾಗದಿಂದ ಆವೃತವಾಗಿದೆ. ಇನ್ನು ಭೂಮಿಯ ಮೇಲೆ ಏಷ್ಯಾ ಖಂಡದ ವಿಸ್ತೀರ್ಣ ನೋಡೋದಾದರೆ ಸುಮಾರು 44 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಏಷ್ಯಾ ಖಂಡ ಆವೃತವಾಗಿದೆ. ಇದು ಪ್ರಪಂಚದಲ್ಲಿ ಒಟ್ಟಾರೆ 33% ಭಾಗದಷ್ಟಿದೆ. ಇನ್ನು ಏಷ್ಯಾ ಖಂಡವು ಭೂಮಿಯ ಮೇಲೆ ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಕಂಡುಬರ್ತಕ್ಕಂಥದ್ದು. ಏಷ್ಯಾ ಖಂಡದಲ್ಲಿರ್ತಕ್ಕಂತಹ ದೇಶಗಳು 48ರಿಂದ 51. ಇನ್ನು ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ನೋಡೋದಾದರೆ ಏಷ್ಯಾ ಖಂಡವು 3 ಕಡೆಯಿಂದ ಸಾಗರಗಳು ಮತ್ತು 1 ಕಡೆಯಿಂದ ಭೂಭಾಗದಿಂದ ಆವೃತವಾಗಿದೆ. ಏಷ್ಯಾ ಖಂಡದ ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ, ಪೂರ್ವಕ್ಕೆ ಪೆಸಿಫಿಕ್ ಸಾಗರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಮತ್ತು ಪಶ್ಚಿಮಕ್ಕೆ ಯುರೋಪ್ ಖಂಡ. ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ಗಡಿಯು ಕಾಲ್ಪನಿಕ ರೇಖೆಯಾಗಿದ್ದು ಇದು ಅಂಕುಡೊಂಕಾಗಿದೆ. ಈ 2 ಖಂಡಗಳ ಗಡಿಗಳ ನಡುವೆ ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರ ಕಂಡುಬರ್ತಕ್ಕಂಥದ್ದು. ಇನ್ನು ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ದೇಶಗಳನ್ನು ನೋಡ್ತಾ ಹೋಗೋಣ. ಭಾರತದ ಕೆಳಗಡೆ ಬಂದರೆ ಶ್ರೀಲಂಕಾ, ಭಾರತದ ಈಶಾನ್ಯ ದಿಕ್ಕಿಗೆ ಹೋದರೆ ನೇಪಾಳ್, ಭೂತಾನ್. ಇನ್ನು ಭಾರತದ ಪೂರ್ವಕ್ಕೆ ಹೋಗ್ತಾ ಹೋದರೆ ಮಯನ್ಮಾರ್, ಬಾಂಗ್ಲಾದೇಶ್, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ. ಥೈಲ್ಯಾಂಡ್ನ ಕೆಳಗಡೆ ಬಂದರೆ ಮಲೇಷಿಯಾದ ಕೆಳಗಡೆ ಸಿಂಗಾಪುರ್, ಅಲ್ಲಿಂದ ಕೆಳಗಡೆ ಕಂಡುಬರ್ತಕ್ಕಂಥ ಈ ದ್ವೀಪಗಳು ಇಂಡೋನೇಷ್ಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿಂದ ಮುಂದೆ ಬಂದರೆ ಫಿಲಿಪೈನ್ಸ್, ಅಲ್ಲಿಂದ ಮೇಲೆ ತೈವಾನ್. ಈ ಕಡೆ ಬಂದರೆ ಚೀನಾದ ಮೇಲೆ ಮಂಗೋಲಿಯಾ, ಚೀನಾದ ಪೂರ್ವಕ್ಕೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ, ಅಲ್ಲಿಂದ ಮುಂದೆ ಹೋದರೆ ಜಪಾನ್ ಕಂಡುಬರುತ್ತೆ. ಇನ್ನು ಮಂಗೋಲಿಯಾದ ಮೇಲೆ ಹೋದರೆ ರಷ್ಯಾ. ಭಾರತದ ಪಶ್ಚಿಮಕ್ಕೆ ಬಂದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತಜಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾನ್, ಸೌದಿ ಅರೇಬಿಯಾ, ಯಮನ್, ಒಮನ್, UAE, ಜೋರ್ಡಾನ್, ಇಸ್ರೇಲ್, ಲೆಬನಾನ್, ಸಿರಿಯಾ, ಇರಾಕ್, ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನ್, ಗೋರ್ಗಿಯಾ ಮತ್ತು ರಷ್ಯಾ. ಇದಿಷ್ಟು ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ದೇಶಗಳು. ಇನ್ನು ಏಷ್ಯಾದ ಸುತ್ತಲಿರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಏಷ್ಯಾ ಖಂಡದ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳನ್ನು ನೋಡೋಣ. ಇರಾನ್, ಇರಾಕ್ ಮತ್ತು ಸೌದಿ ಅರೇಬಿಯಾ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು. ಇರಾನ್ ಮತ್ತು ಸೌದಿ ಅರೇಬಿಯಾ ಈ 2 ದೇಶಗಳ ಮಧ್ಯದಲ್ಲಿ ಒಂದು ಜಲಭಾಗ ಕಂಡುಬರುತ್ತೆ, ಅದು ಪರ್ಷಿಯನ್ ಖಾರಿ. ಈ ಪರ್ಷಿಯನ್ ಖಾರಿ ಯಾವ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡೋದಾದರೆ ಇರಾನ್, ಇರಾಕ್, ಕುವೈತ್, ಬಹ್ರಾನ್, ಸೌದಿ ಅರೇಬಿಯಾ, ಕತಾರ್ ಮತ್ತು UAE ಇಷ್ಟು ದೇಶದೊಂದಿಗೆ ಪರ್ಷಿಯನ್ ಖಾರಿ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಪರ್ಷಿಯನ್ ಖಾರಿಯಿಂದ ಮುಂದೆ ಬಂದರೆ ಇಲ್ಲಿ ಒಂದು ಜಲಸಂಧಿ ಕಂಡುಬರುತ್ತೆ, ಆ ಜಲಸಂಧಿ ಓರ್ಮುಜ್ ಜಲಸಂಧಿ. ಅಲ್ಲಿಂದ ಮುಂದೆ ಬಂದರೆ ಒಮನ್ ಖಾರಿ ಅಥವಾ ಗಲ್ಫ್ ಆಫ್ ಒಮನ್ ಕಂಡುಬರ್ತಕ್ಕಂಥದ್ದು. ಈ ಕಡೆ ಏನಾದರೂ ಹೋದರೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ, ಈ ಕಡೆ ನಮ್ಮ ಭಾರತ ಕಂಡುಬರ್ತಕ್ಕಂಥದ್ದು. ಈ ಒಮನ್ ಖಾರಿಯಿಂದ ಕೆಳಗಡೆ ಬಂದರೆ ಎಡಿನ್ ಖಾರಿ ಕಂಡುಬರುತ್ತೆ. ಎಡಿನ್ ಖಾರಿಯಿಂದ ಮುಂದೆ ಹೋದರೆ ಒಂದು ಜಲಸಂಧಿ ಕಂಡುಬರುತ್ತೆ, ಆ ಜಲಸಂಧಿ ಬಾಬ್ ಎಲ್ ಮುಂಡೇಬ್ ಜಲಸಂಧಿ. ಅಲ್ಲಿಂದ ಮುಂದೆ ಹೋದರೆ ಒಂದು ಜಲಭಾಗ ಕಂಡುಬರುತ್ತೆ, ಆ ಜಲಭಾಗವೇ ಕೆಂಪು ಸಮುದ್ರ. ಈ ಕೆಂಪು ಸಮುದ್ರ ಯಾವ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡೋದಾದರೆ ಏಷ್ಯಾ ಖಂಡದ ಯಮನ್ ಮತ್ತು ಸೌದಿ ಅರೇಬಿಯಾ, ಆಫ್ರಿಕಾ ಖಂಡದ ಈಜಿಪ್ಟ್, ಸುಡಾನ್, ಎರಿಟ್ರಿಯಾ ಮತ್ತು ಡಿಜಿಬೌಟಿ ಇಷ್ಟು ದೇಶದೊಂದಿಗೆ ಕೆಂಪು ಸಮುದ್ರ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಕೆಂಪು ಸಮುದ್ರದಿಂದ ಮುಂದೆ ಹೋದರೆ ಒಂದು ಕಾಲುವೆ ಕಂಡುಬರುತ್ತೆ, ಆ ಕಾಲುವೆ ಸುಯೇಜ್ ಕಾಲುವೆ. ಈ ಸುಯೇಜ್ ಕಾಲುವೆ ಏನಿದೆ ಅಲ್ವಾ, ಇದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು. ಅಲ್ಲಿಂದ ಮುಂದೆ ಬಂದರೆ ಮೆಡಿಟೇರಿಯನ್ ಸಮುದ್ರ, ಅಲ್ಲಿಂದ ಮುಂದೆ ಹೋದರೆ
ಏಗಿಯನ್ ಸಮುದ್ರ ಕಂಡುಬರುತ್ತೆ. ಏಗಿಯನ್ ಸಮುದ್ರದ ಮೇಲ್ಗಡೆ ಹೋದರೆ ಒಂದು ಜಲಸಂಧಿ ಕಂಡುಬರುತ್ತೆ. ಆ ಜಲಸಂಧಿ ಡಾರ್ಡಾನೆಲಸ್ ಜಲಸಂಧಿ. ಅಲ್ಲಿಂದ ಮುಂದೆ ಬಂದರೆ ಮುರ್ಮುರಾ ಸಮುದ್ರ. ಮುರ್ಮುರಾ ಸಮುದ್ರದಿಂದ ಮುಂದೆ ಹೋದರೆ ಮತ್ತೊಂದು ಜಲಸಂಧಿ ಕಂಡುಬರುತ್ತೆ. ಆ ಜಲಸಂಧಿ ಬೋಸ್ಪರಸ್ ಜಲಸಂಧಿ. ಅಲ್ಲಿಂದ ಮುಂದೆ ಬಂದರೆ ಕಪ್ಪು ಸಮುದ್ರ. ಇದಿಷ್ಟು ಏಷ್ಯಾ ಖಂಡದ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳು. ಇನ್ನು ಕೆಂಪು ಸಮುದ್ರ ಏನಿದೆ ಅಲ್ವಾ, ಇದು ಆಫ್ರಿಕಾ ಮತ್ತು ಏಷ್ಯಾವನ್ನು ಪ್ರತ್ಯೇಕಿಸ್ತಕ್ಕಂತಹ ಸಮುದ್ರವಾಗಿದೆ. ಸುಯೇಜ್ ಕಾಲುವೆ ಬಗ್ಗೆ ನೋಡೋದಾದ್ರೆ ಸುಮಾರು 120 ಮೈಲಿ ಅಥವಾ 193 ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದು. ಇದು 1859ರಿಂದ 1869ರ ಅವಧಿಯಲ್ಲಿ ಅಂದರೆ 10 ವರ್ಷಗಳ ಕಾಲ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಸುಯೇಜ್ ಕಾಲುವೆ ಈಜಿಪ್ಟ್ ದೇಶದ ಒಡೆತನದಲ್ಲಿದೆ, ಅಂದರೆ ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಜಲಸಾರಿಗೆಯ ಹೆಬ್ಬಾಗಿಲು. ಜಗತ್ತಿನ ಅತಿ ಹೆಚ್ಚು ಹಡಗು ಚಲಿಸ್ತಕ್ಕಂತಹ ಕಾಲುವೆ ಸುಯೇಜ್ ಕಾಲುವೆ. ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಸುಯೇಜ್ ಕಾಲುವೆ. ಇದಿಷ್ಟು ಸುಯೇಜ್ ಕಾಲುವೆ ಬಗ್ಗೆ ನೋಡಿದ್ವಿ. ಇನ್ನು ಈಗಿಯನ್ ಸಮುದ್ರ 2 ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಟರ್ಕಿ ಮತ್ತು ಗ್ರೀಕ್. ಒಮನ್ ಖಾರಿ 3 ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ, UAE, ಒಮನ್ ಮತ್ತು ಇರಾನ್. ಪರ್ಷಿಯನ್ ಖಾರಿ 7 ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್, ಬೆಹರಾನ್, ಕತಾರ್ ಮತ್ತು UAE. ಇನ್ನು ಮುರ್ಮುರಾ ಸಮುದ್ರ ಟರ್ಕಿಯೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಇನ್ನು ಮುಂದೆ ಏಷ್ಯಾ ಖಂಡದ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳನ್ನು ನೋಡ್ತಾ ಹೋಗೋಣ. ಇಲ್ಲಿವರೆಗೂ ನಾವು ಮುರ್ಮುರಾ ಸಮುದ್ರ ಮತ್ತು ಮುರ್ಮುರಾ ಸಮುದ್ರದ ಮೇಲ್ಗಡೆ ಬಂದರೆ ಬೋಸ್ಪರಸ್ ಜಲಸಂಧಿವರೆಗೂ ನೋಡಿದ್ವಿ. ಅಲ್ಲಿಂದ ಮುಂದೆ ಬಂದರೆ ಕಪ್ಪು ಸಮುದ್ರ ಅಥವಾ ಬ್ಲ್ಯಾಕ್ ಸಿ. ಈ ಕಪ್ಪು ಸಮುದ್ರ ಯಾವ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡೋದಾದರೆ ಟರ್ಕಿ, ಜಾರ್ಜಿಯಾ, ರಷ್ಯಾ, ಉಕ್ರೇನ್, ರೊಮಾನಿಯಾ, ಬಲ್ಗೇರಿಯಾ ಮತ್ತು ಟರ್ಕಿ. ಇದಿಷ್ಟು ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಕಪ್ಪು ಸಮುದ್ರದಲ್ಲಿ ನಾವು ಕ್ರಿಮಿಯಾ ಅಂತಕ್ಕಂಥ ಒಂದು ದ್ವೀಪವನ್ನು ನೋಡ್ತೀವಿ. ಈ ಕ್ರಿಮಿಯಾ ದ್ವೀಪದ ಮೇಲ್ಗಡೆ ಹೋದರೆ ಅಜೋವಾ ಸಮುದ್ರ ಕಂಡುಬರ್ತಕ್ಕಂಥದ್ದು. ಈ ಅಜೋವಾ ಸಮುದ್ರ ಮತ್ತು ಕಪ್ಪು ಸಮುದ್ರ ಈ 2 ಸಮುದ್ರಗಳ ಮಧ್ಯದಲ್ಲಿ ಒಂದು ಜಲಸಂಧಿ ಕಂಡುಬರುತ್ತೆ. ಆ ಜಲಸಂಧಿ ಕೇರ್ಚ್ ಜಲಸಂಧಿ. ಇದಿಷ್ಟು ಕಪ್ಪು ಸಮುದ್ರದ ಬಗ್ಗೆ ನೋಡಿದ್ವಿ. ಇನ್ನು ಏಷ್ಯಾ ಖಂಡದ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳನ್ನು ನೋಡ್ತಾ ಹೋಗೋಣ. ಭಾರತದ ಗುಜರಾತ್ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಗಲ್ಫ್ ಆಫ್ ಕಂಬಾತ್ ಖಾರಿ. ಅಲ್ಲಿಂದ ಮುಂದೆ ಹೋದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತಜಕಿಸ್ತಾನ್, ಕಿರ್ಗಿಸ್ತಾನ್, ತುರ್ಕ್ಮೇನಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಕಂಡುಬರ್ತಕ್ಕಂಥದ್ದು. ಇಲ್ಲಿ ಕಂಡುಬರ್ತಕ್ಕಂಥದ್ದು ಕ್ಯಾಸ್ಪಿಯನ್ ಸರೋವರ. ಕ್ಯಾಸ್ಪಿಯನ್ ಸರೋವರ ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡೋದಾದರೆ ಇರಾನ್, ತುರ್ಕ್ಮೇನಿಸ್ತಾನ್, ಕಜಕಿಸ್ತಾನ್, ರಷ್ಯಾ ಮತ್ತು ಅಜರ್ಬೈಜಾನ್. ಅಲ್ಲಿಂದ ಮುಂದೆ ಬಂದರೆ ಇದು ಸೌದಿ ಅರೇಬಿಯಾ. ಈಗಾಗಲೇ ನಾವು ಇದು ಪರ್ಷಿಯನ್ ಖಾರಿಯನ್ನು ನೋಡಿದ್ವಿ. ಇನ್ನು ರಷ್ಯಾದ ಮಾಸ್ಕೋ ಏನಿದೆ ಅಲ್ವಾ, ಇಲ್ಲಿಂದ ಭಾರತದ ಮುಂಬೈವರೆಗೂ ಒಂದು ರಸ್ತೆ ಮಾರ್ಗವನ್ನು ನಿರ್ಮಾಣ ಮಾಡಿದೆ. ಇದನ್ನು INSTC ಅಂತ ಕರಿತೀವಿ, ಅಂದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್, ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ರಸ್ತೆ ಸಾರಿಗೆ. ಇದು 2 ಜಲಭಾಗ ಮತ್ತು 4 ಭೂಭಾಗಗಳ ಮೂಲಕ ಹಾದು ಹೋಗುತ್ತೆ. 2 ಜಲಭಾಗ ಅಂತ ನೋಡೋದಾದರೆ ಕ್ಯಾಸ್ಪಿಯನ್ ಸರೋವರ ಮತ್ತು ಅರಬ್ಬಿ ಸಮುದ್ರ. ಭೂಭಾಗವನ್ನು ನೋಡೋದಾದರೆ ರಷ್ಯಾ, ಅಜರ್ಬೈಜಾನ್, ಇರಾನ್ ಮತ್ತು ಮುಂಬೈ. ಇದು ಒಂದು ಅಂತಾರಾಷ್ಟ್ರೀಯ ರಸ್ತೆ ಮಾರ್ಗವಾಗಿದೆ. ಇನ್ನು ಉತ್ತರದ ನಗರ ಅಂತ ಬಂದರೆ ಮಾಸ್ಕೋ, ದಕ್ಷಿಣದ ದೇಶ ಅಂತ ಬಂದರೆ ಮುಂಬೈ. ಈ ರಸ್ತೆ ಆರಂಭವಾಗಿರ್ತಕ್ಕಂಥದ್ದು 2014ರಲ್ಲಿ. ಇನ್ನು ಈ ಕ್ಯಾಸ್ಪಿಯನ್ ಸರೋವರ ಏನಿದೆ ಅಲ್ವಾ, ಈ ಸರೋವರದ ಬಗ್ಗೆ ಹೇಳಬೇಕಾದ್ರೆ ಇದು ಭೂಮಿಯಿಂದ ಆವೃತವಾಗಿರ್ತಕ್ಕಂತಹ ಜಗತ್ತಿನ ಅತಿ ದೊಡ್ಡ ಜಲಭಾಗ. ಇನ್ನು ಏರಲ್ ಸಮುದ್ರ, ಈ ಭಾಗದಲ್ಲಿ ಕಂಡುಬರ್ತಕ್ಕಂಥ ಏರಲ್ ಸಮುದ್ರ ಏನಿದೆ ಅಲ್ವಾ, ಇದು ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್ ಈ 2 ಗಡಿ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು. ಈ ಏರಲ್ ಸಮುದ್ರ ಜಗತ್ತಿನ ಏಕೈಕ ನಾಶವಾಗ್ತಕ್ಕಂತಹ ಸಮುದ್ರವಾಗಿದೆ, ಅಂದರೆ ನಾಶವಾಗ್ತಾ ಇದೆ, ಇದು ದಿನ ದಿನಕ್ಕೆ ನಾಶವಾಗ್ತಾ ಇದೆ. ಇನ್ನು ಏಷ್ಯಾ ಖಂಡದ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳನ್ನು ನೋಡ್ತಾ ಹೋಗೋಣ. ಭಾರತದ ಕೆಳಗಡೆ ಬಂದರೆ ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಒಂದು ಜಲಸಂಧಿ ಇದೆ, ಅದು ಪಾಕ್ ಜಲಸಂಧಿ.
ಅಲ್ಲಿಂದ ಕೆಳಗಡೆ ಬಂದರೆ ಗಲ್ಫ್ ಆಫ್ ಮನ್ನಾರ್ ಕಂಡುಬರುತ್ತೆ. ಇನ್ನು ಭಾರತದ ಪೂರ್ವಕ್ಕೆ ಇಲ್ಲಿ ಬಂಗಾಳ ಕೊಲ್ಲಿ, ಮೇಲ್ಗಡೆ ಹೋದರೆ ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್, ವಿಯೆಟ್ನಾ, ಕಾಂಬೋಡಿಯಾ. ಇನ್ನು ಥೈಲ್ಯಾಂಡ್ನ ಕೆಳಗಡೆ ಬಂದರೆ ಗಲ್ಫ್ ಆಫ್ ಥೈಲ್ಯಾಂಡ್ ಕಂಡುಬರುತ್ತೆ. ಭಾರತದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಡಮಾನ್ ನಿಕೋಬಾರ್ ಹತ್ತಿರ ಅಂಡಮಾನ್ ಸಮುದ್ರ ಕಂಡುಬರುತ್ತೆ. ಮಲೇಷಿಯಾ, ಸುಮಾತ್ರ ಏನಿದೆ ಅಲ್ವಾ, ಇದು ಇಂಡೋನೇಷ್ಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಲೇಷಿಯಾ ಮತ್ತು ಸುಮಾತ್ರ ಈ ಎರಡು ಮಧ್ಯದಲ್ಲಿ ಒಂದು ಜಲಸಂಧಿ ಕಂಡುಬರುತ್ತೆ. ಆ ಜಲಸಂಧಿ ಮಲಕ್ಕಾ ಜಲಸಂಧಿ. ಇಲ್ಲಿ ಕಂಡುಬರ್ತಕ್ಕಂಥದ್ದು ಸಿಂಗಾಪುರ್. ಈ ಬ್ರುನೈ, ಜಾವಾ ಮತ್ತು ಈ ಭಾಗ, ಈ ದ್ವೀಪ ಎಲ್ಲ ಇಂಡೋನೇಷ್ಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಕಂಡುಬರ್ತಕ್ಕಂಥದ್ದು ಫಿಲಿಪೈನ್ಸ್, ಮೇಲ್ಗಡೆ ಹೋದರೆ ತೈವಾನ್. ಈ ತೈವಾನ್, ಫಿಲಿಪೈನ್ಸ್ ಮತ್ತು ವಿಯೆಟ್ನಾ, ಚೀನಾ ಈ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಜಲಭಾಗ ಏನಿದೆ ಅಲ್ವಾ, ಇದೇ ದಕ್ಷಿಣ ಚೀನಾ ಸಮುದ್ರ. ಇದು ಪ್ರಪಂಚದ ಅತಿ ದೊಡ್ಡ ಸಮುದ್ರವಾಗಿದೆ. ಈ ದಕ್ಷಿಣ ಚೀನಾ ಸಮುದ್ರದ ಬಗ್ಗೆ ನೋಡೋದಾದ್ರೆ ಇದು 8 ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ತೈವಾನ್, ಚೀನಾ, ವಿಯೆಟ್ನಾಂ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಬ್ರುನೈ ಮತ್ತು ಫಿಲಿಪೈನ್ಸ್ ಪ್ರಪಂಚದ ಅತಿ ದೊಡ್ಡ ಸಮುದ್ರವಾಗಿದೆ. ಇನ್ನು ಬಂಗಾಳ ಕೊಲ್ಲಿ 5 ದೇಶದೊಂದಿಗೆ ತನ್ನ ಕರಾವಳಿಯನ್ನು ಹೊಂದಿದೆ. ಶ್ರೀಲಂಕಾ, ಭಾರತ, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಥೈಲ್ಯಾಂಡ್. ಅಂಡಮಾನ್ ಸಮುದ್ರ 5 ದೇಶದೊಂದಿಗೆ ತನ್ನ ಗಡಿಯನ್ನು ಹೊಂದಿದೆ. ಭಾರತ, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್ ಮತ್ತು ಮಯನ್ಮಾರ್. ಇನ್ನು ಗಲ್ಫ್ ಆಫ್ ಥೈಲ್ಯಾಂಡ್ 3 ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ವಿಯೆಟ್ನಾ. ಇನ್ನು ಏಷ್ಯಾ ಖಂಡದ ಈ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳನ್ನು ನೋಡ್ತಾ ಹೋಗೋಣ. ಏಷ್ಯಾದ ಈ ಭಾಗದಲ್ಲಿ ಅಂದರೆ ಇಲ್ಲಿ ರಷ್ಯಾ, ಚೀನಾ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು. ಚೀನಾದ ಪೂರ್ವಕ್ಕೆ ಬಂದರೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಕಂಡುಬರುತ್ತೆ. ಅಲ್ಲಿಂದ ಮೇಲೋದ್ರೆ ರಷ್ಯಾ. ಇನ್ನು ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕಾ ಈ 2 ಭಾಗದವನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಬೆರಿಂಗ್ ಸಮುದ್ರ. ಅಲ್ಲಿಂದ ಕೆಳಗಡೆ ಬಂದರೆ ಒಕಟಾಸ್ಕ್ ಸಮುದ್ರ ಕಂಡುಬರುತ್ತೆ. ಅಲ್ಲಿಂದ ಮುಂದೆ ಬಂದರೆ ಕುರಲ್ಸ್ ದ್ವೀಪಗಳು ಕಂಡುಬರುತ್ತೆ. ಅಲ್ಲಿಂದ ಕೆಳಗಡೆ ಜಪಾನ್. ಈ ಎಲ್ಲ ದ್ವೀಪಗಳು ಜಪಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ದಕ್ಷಿಣ ಕೊರಿಯಾದ ಕೆಳಗಡೆ ಬಂದರೆ ಹಳದಿ ಸಮುದ್ರ ಕಂಡುಬರ್ತಕ್ಕಂಥದ್ದು. ಏಷ್ಯಾ ಮತ್ತು ಉತ್ತರ ಅಮೆರಿಕದ ಅಲಾಸ್ಕವನ್ನು ಬೇರ್ಪಡಿಸ್ತಕ್ಕಂಥದ್ದು ಬೆರಿಂಗ್ ಸಮುದ್ರ. ಇನ್ನು ಕುರಿಲ್ಸ್ ದ್ವೀಪ ಏನಿದೆ ಅಲ್ಲ, ಇದು ವಿವಾದಾತ್ಮಕ ದ್ವೀಪಗಳು. ಇದು ಜಪಾನ್ ಮತ್ತು ರಷ್ಯಾಕ್ಕೆ ವಿವಾದಾತ್ಮಕವಾಗಿರ್ತಕ್ಕಂತಹ ದ್ವೀಪಗಳು. ಹಳದಿ ಸಮುದ್ರ 3 ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಚೀನಾ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. ಜಪಾನ್ ಸಮುದ್ರ 5 ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಜಪಾನ್, ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. ಇನ್ನು ಒಕಟಾಸ್ಕ್ ಸಮುದ್ರ ರಷ್ಯಾ ಮತ್ತು ಜಪಾನ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಇದಿಷ್ಟು ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ. ಏಷ್ಯಾ ಖಂಡದ ಸುತ್ತಲಿರ್ತಕ್ಕಂತಹ ಸಮುದ್ರ, ಕೊಲ್ಲಿ ಮತ್ತು ಖಾರಿಗಳನ್ನು ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.